Hi, hello, namaste everyone. I am Pramod Gujjar, your science educator from Gujjar Tutorials. In today's class, we are going to study what happens when an acid reacts with base. ಯಾವಾಗ ಒಂದು ಆಸಿಡ್ ಬೇಸ್ ಜೊತೆಗೆ ರಿಯಾಕ್ಷನ್ ಆದಾಗ ಏನಾಗುತ್ತೆ? ನಾವು ಜನರಲ್ ರಿಯಾಕ್ಷನ್ಸ್ ಕಲ್ತಿದ್ವಿ ಏನು? ವೆನ್ ಆಸಿಡ್ ಪ್ಲಸ್ ಬೇಸ್. When acid reacts with base, we are going to get salt plus water. ಯಾವಾಗ ಒಂದು ಆಸಿಡ್ ಬೇಸ್ ಜೊತೆಗೆ ರಿಯಾಕ್ಷನ್ ಆಗುತ್ತೋ ಸಾಲ್ಟ್ ಪ್ಲಸ್ ವಾಟರ್ ಐತಿ, ಇದ್ರ ಮೇಲೊಂದು ಆಕ್ಟಿವಿಟಿ ಐತಿ. ಏನ್ ಆಕ್ಟಿವಿಟಿ? ಈ ಆಕ್ಟಿವಿಟಿಲಿ ಏನಾಗುತ್ತೆ ಅಂದ್ರೆ ವಿ ಆರ್ ಗೋಯಿಂಗ್ ಟು ಟೇಕ್ NaOH and we are going to add phenolphthalein. We are going to add phenolphthalein to water NaOH. ನಿಮಗೆ ನಾನು ಸ್ಟಾರ್ಟಿಂಗ್ ಹೇಳಿದ್ದೆ phenolphthalein ಪ್ರಾಪರ್ಟಿ. Phenolphthalein is a colorless liquid. What is phenolphthalein? It's a colorless liquid which shows pink color or dark pink color in the presence of base. ಯಾವಾಗ ಬೇಸ್ ಇರುತ್ತೋ, ಬೇಸ್ ಇದ್ದಾಗ ಮಾತ್ರ ಈ ಫಿನಾಪ್ತಲಿನ್ ಡಾರ್ಕ್ ಪಿಂಕ್ ಕಲರ್ ಆಗಿ ರೆಡ್ಡಿಶ್ ಪಿಂಕ್ ಆಗಿ ಕನ್ವರ್ಟ್ ಆಗುತ್ತೆ. ಬೇಸ್ ಇಲ್ಲ ಅಂದ್ರೆ ಜಸ್ಟ್ ನೀರ್ ಇರ್ತೈತಿ, ಕಲರ್ಲೆಸ್. ಇಲ್ಲಿ NaOH ಅಂದ್ರೇನು? ಬೇಸ್. ಆ ಬೇಸಿಗೆ ಏನ್ ಮಾಡಿದ್ವಿ ನಾವು? ಫಿನಾಪ್ತಲಿನ್ ಆಡ್ ಮಾಡಿದ್ವಿ. ಫಿನಾಪ್ತಲಿನ್ ಆಡ್ ಮಾಡಿದಾಗ ಏನಾಯ್ತು? ಅದು ಕಲರ್ ಪಿಂಕ್ ಕಲರ್ ಆಗಿ ಕನ್ವರ್ಟ್ ಆಯ್ತು, ಹೌದಾ? ಯಾವಾಗ ಒಂದು ಬೇಸಿಗೆ ಫಿನಾಪ್ತಲಿನ್ ಹಾಕಿದ್ವಿ ಸರ್, ಅವಾಗ ಅದು ಏನಾಯ್ತು? ಪಿಂಕ್ ಕಲರ್ ಆಗಿ ಕನ್ವರ್ಟ್ ಆಯ್ತು. ಅದಕ್ಕೆ ನಾವು ಅಲ್ಲಿಗೆ ಕೈ ಬಿಡಲ್ಲ. ಏನ್ ಮಾಡ್ತೀವಿ? ಅದಕ್ಕೆ ನಾವು ಒಂದು ಆಸಿಡ್ ಹಾಕ್ತೀವಿ. ಎಲ್ಲಿ ತನಕ ಹಾಕ್ತಿವಿ ಆಸಿಡ್? ಅದು ಇಂಪಾರ್ಟೆಂಟ್. ಆಸಿಡ್ ಹಾಕ್ತಿವಿ, ಎಲ್ಲಿ ತನಕ ಹಾಕ್ತಿವಿ? ಈಗ ಒಂದು ಕಾನಿಕಲ್ ಫ್ಲಾಸ್ಕ್ ತಗೊಂಡಿವಿ, ನಾವು ಅದ್ರಲ್ಲಿ ಒಂದು ಬೇಸ್ ತಗೊಂಡಿವಿ. ಬೇಸ್ ತಗೊಂಡೋದಕ್ಕೆ ಫಿನಾಪ್ತಲಿನ್ ಹಾಕಿದ್ವಿ, ಇಟ್ಸ್ ಬಿಕಮ್ ಪಿಂಕ್ ಕಲರ್. ಆ ಪಿಂಕ್ ಕಲರ್ ಇದೆ, ಅದಕ್ಕೆ ನಾವೇನ್ ಮಾಡ್ತೀವಿ? ಡ್ರಾಪ್ 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 ಆಸಿಡ್ ಹಾಕ್ತಾ ಹೋಗ್ತೀವಿ. ಆಸಿಡ್ ಹಾಕಿ 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 ಹಾಕ್ತಾ ಓದೋದಂಗೆ ಆ ಲಿಕ್ವಿಡ್ ಅಲ್ಲಿ ಏನಾಗುತ್ತೆ? ಆಸಿಡ್ ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸ್ಟಾರ್ಟಿಂಗ್ 0 ಇತ್ತು ಬೇಸ್ ಇದ್ದಾಗ, ಬೇಸ್ ಕ್ಯಾರೆಕ್ಟರ್ ಜಾಸ್ತಿ ಇತ್ತು. ನಾವೇನ್ ಮಾಡಿದ್ವಿ? ಆಸಿಡ್ ಹಾಕ್ತಾ 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 ಓದೋದಂಗೆ ಏನಾಗುತ್ತೆ? ಆ ಸೊಲ್ಯೂಷನ್ ಅಲ್ಲಿ ಆಸಿಡಿಕ್ ಕ್ಯಾರೆಕ್ಟರ್ ಜಾಸ್ತಿ 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 ಆಗುತ್ತೆ. ಆಸಿಡಿಕ್ ಕ್ಯಾರೆಕ್ಟರ್ ಜಾಸ್ತಿ ಆಗ್ತಾ ಹೋಗುತ್ತೆ ಅಂದ್ರೆ ಬೇಸಿಕ್ ಕ್ಯಾರೆಕ್ಟರ್ ಏನಾಗುತ್ತೆ? ಕಮ್ಮಿ 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 ಆಗ್ತಾ ಹೋಗುತ್ತೆ. ಬೇಸಿಕ್ ಕ್ಯಾರೆಕ್ಟರ್ ಕಮ್ಮಿ ಆಗ್ತಾ ಇದೆ, ಆಸಿಡಿಕ್ ಕ್ಯಾರೆಕ್ಟರ್ ಜಾಸ್ತಿ ಆಗ್ತಾ ಇದೆ. ಒಂದು ಪಾಯಿಂಟ್ ಅಲ್ಲಿ ಏನಾಗುತ್ತೆ? ಈ ಆಸಿಡ್ ಬೇಸ್ ಎರಡು ಈಕ್ವಲ್ ಆಗುತ್ತೆ. ಅಲ್ಲಿ ತನಕ ಈ ಸೊಲ್ಯೂಷನ್ ಪಿಂಕ್ ಇರುತ್ತೆ. ಯಾವಾಗ ಬೇಸ್ ಗಿಂತ ನ್ಯೂಟ್ರಲ್, ಆಸಿಡ್ ಬೇಸ್ ಈಕ್ವಲ್ ಆಯ್ತು ಅಂದ್ರೆ ಅದು ನ್ಯೂಟ್ರಲ್ ಆಯ್ತು. ನ್ಯೂಟ್ರಲ್ ಆದ್ರೆ ಕಲರ್ ಚೇಂಜ್ ಆಯ್ತು. ಅಲ್ಲಿಂದ ನಾವು ಆಸಿಡ್ ಆಗ್ತಾ ಓದೋದಂಗೆ ಏನಾಗುತ್ತೆ? ಆಸಿಡ್ ಪ್ರಾಪರ್ಟಿ ಜಾಸ್ತಿ 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 ಆಗುತ್ತೆ. ಆಸಿಡ್ ಪ್ರಾಪರ್ಟಿ ಜಾಸ್ತಿ ಆದ್ರೆ ಪಿಂಕ್ ಕಲರ್ ಕಂಪ್ಲೀಟ್ ಆಗಿ ಹೋಗಿರುತ್ತೆ. ಯಾಕೆ? ಫಿನಾಪ್ತಲಿನ್ ಓನ್ಲಿ ಶೋಸ್ ಪಿಂಕ್ ಕಲರ್ ಇನ್ ದ ಪ್ರೆಸೆನ್ಸ್ ಆಫ್ ಬೇಸ್. ಇಲ್ಲಿ ಏನ್ ಮಾಡಿದ್ವಿ? ಬೇಸಿಕ್ ಕ್ಯಾರೆಕ್ಟರ್ ಇತ್ತು, ಲಿಕ್ವಿಡ್ ಪಿಂಕ್ ಆಗಿತ್ತು. ನಾವು ಅದಕ್ಕೆ ಆಸಿಡ್ ಹಾಕ್ತಾ 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 ಹೋದ್ವಿ. ಒಂದು ಪಾಯಿಂಟ್ ಒಳಗೆ ಆಸಿಡ್ ಬೇಸಸ್ ಎರಡು ಈಕ್ವಲ್ ಆಯ್ತು ಅಂದ್ರೆ ಅದು ನ್ಯೂಟ್ರಲ್ ಲಿಕ್ವಿಡ್ ಆಯ್ತು. ನ್ಯೂಟ್ರಲ್ ಆದಾಗ ಏನಾಗುತ್ತೆ? ಫಿನಾಪ್ತಲಿನ್ ಶೋಸ್ ಕಲರ್ಲೆಸ್. ಇಟ್ ಬಿಕಮ್ಸ್ ಕಲರ್ಲೆಸ್ ಆಗುತ್ತೆ. ಅವಾಗ ಈ ಲಿಕ್ವಿಡ್ ಏನಾಯ್ತು? ಕಲರ್ಲೆಸ್ ಆಯ್ತು. ಪಿಂಕ್ ಬೇಸ್ ಇದ್ದಾಗ ಮಾತ್ರ ಬರುತ್ತೆ, ಆಸಿಡ್ ಇದ್ರೆ ಬರಲ್ಲ, ನ್ಯೂಟ್ರಲ್ ಇದ್ರೆ ಬರಲ್ಲ. ಇದು ರಿಜಿಸ್ಟರ್ ಆಗಿರ್ಲಿ ತಲೆಯಲ್ಲಿ. ಯಾವಾಗ ಈಕ್ವಲ್ ಆಗುತ್ತೆ ಅವಾಗ ಕಲರ್ ಹೋಯ್ತು. ಹಂಗೆ ನಾವು ಆಸಿಡ್ ಹಾಕ್ತಾ ಇದ್ರೆ ಕ್ಯಾರೆಕ್ಟರ್, ಆಸಿಡಿಕ್ ಕ್ಯಾರೆಕ್ಟರ್ ಜಾಸ್ತಿ ಆಗುತ್ತೆ. ಆಸಿಡಿಕ್ ಕ್ಯಾರೆಕ್ಟರ್ ಜಾಸ್ತಿ ಆದ್ರೂ ಕಲರ್ ಚೇಂಜ್ ಆಗಲ್ಲ, ಅದು ಕಲರ್ಲೆಸ್ ಇರುತ್ತೆ. ನಾವ್ ಅಲ್ಲಿಗೆ ಕೈ ಬಿಡ್ತೀವ? ಇಲ್ಲ. ಅದಕ್ಕೆ ಮತ್ತೇನ್ ಮಾಡ್ತೀವಿ? ಈಗ ಕಲರ್ ಹೋಯ್ತಾ, ನಾವ್ ಮತ್ತೆ ವಾಪಸ್ ಸುಮ್ನೆ ಇರಲ್ಲ, ಕೈ ಏನ್ ಮಾಡ್ತೀವಿ? ಅವ್ ಬೇಸ್ ಹಾಕ್ತಾ ಹೋಗ್ತೀವಿ. ಬೇಸ್ ಹಾಕಿ 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 ಡ್ರಾಪ್ ವೈಸ್ ಏನ್ ಮಾಡ್ತೀವಿ? ನಾವು ಬೇಸ್ ಹಾಕ್ತಾ 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 ಹೋಗ್ತೀವಿ. ಮತ್ತೆ ಉಲ್ಟಾ ಇವಾಗ ಏನಾಯ್ತು? ಆಸಿಡಿಕ್ ಕ್ಯಾರೆಕ್ಟರ್ ಕಮ್ಮಿ ಆಗ್ತಾ ಹೋಯ್ತು, ಬೇಸಿಕ್ ಕ್ಯಾರೆಕ್ಟರ್ ಜಾಸ್ತಿ ಆಗ್ತಾ ಬಂತು. ಆಸಿಡ್ ಕಮ್ಮಿ ಆಗ್ತಾ ಇದೆ, ಬೇಸ್ ಜಾಸ್ತಿ ಆಗ್ತಾ ಇದೆ. ಮತ್ತೊಂದು ಈಕ್ವಲ್ ಪಾಯಿಂಟ್ ಬಂತು. ಈಕ್ವಲ್ ಪಾಯಿಂಟ್ ಬರೋ ತನಕ ಏನಿತ್ತು? ಇದು ಕಲರ್ಲೆಸ್ ಇತ್ತು. ಯಾವಾಗ ಫಸ್ಟ್ ಡ್ರಾಪ್ ಬೇಸ್ ಜಾಸ್ತಿ ಆಗುತ್ತಲ್ಲ, ಒಂದೇ ಒಂದು ಡ್ರಾಪ್ ಬಂದ್ರೆ ಅದು ಪಿಂಕ್ ಕಲರ್ ಕಾಣಕ್ ಸ್ಟಾರ್ಟ್ ಆಗತ್ತೆ. ಯಾವಾಗ ಬೇಸ್ ಸ್ವಲ್ಪ ಜಾಸ್ತಿ ಆಯ್ತಲ್ಲ, ಅಲ್ಲಿಗೆ ಆ ಲಿಕ್ವಿಡ್ ಕಂಪ್ಲೀಟ್ ಲಿಕ್ವಿಡ್ ಏನಾಗುತ್ತೆ? ಇಟ್ ಟರ್ನ್ಸ್ ಇಂಟು ಪಿಂಕ್ ಕಲರ್. ಸರ್, ನಾವು ಆಸಿಡ್ 10 ml ತಗೊಂಡಿದ್ವಿ ಸರ್, ಬೇಸ್ 10 ml ತಗೊಂಡಿದ್ವಿ ಸರ್. ಈಗ 10 ml ಬೇಸಿಗೆ ನಾವು ಫಿನಾಪ್ತಲಿನ್ ಹಾಕಿವಿ, ಅದು ಪಿಂಕ್ ಕಲರ್ ಐತಿ. 10 ml ಆಸಿಡ್ ಹಾಕಿದ್ಮೇಲೆ ಅದು ಕಲರ್ಲೆಸ್ ಆಗುತ್ತಾ? ಇಲ್ಲಿ
ಇಲ್ಲಿ ಮೇನ್ ಆಗಿ ನೀವು ಕಾನ್ಸಂಟ್ರೇಷನ್ ಕೊಡ್ಬೇಕಾಗಿರೋದು ಕ್ವಾಂಟಿಟಿಗಲ್ಲ, ಕ್ವಾಲಿಟಿ ಆಫ್ ದ ಆಸಿಡ್. ಸರ್ ನಾನು 10 ml ವೀಕ್ ಆಸಿಡ್ ತಗೊಂಡು 10 ml ಸ್ಟ್ರಾಂಗ್ ಬೇಸಿಗೆ ಹಾಕಿದ್ರೆ ನನಗೆ ಯಾವುದೇ ರೀತಿಯ ಕಲರ್ ಚೇಂಜ್ ಕಾಣಲ್ಲ. ಇಟ್ ಡಿಪೆಂಡ್ಸ್ ಆನ್ ಎಷ್ಟು ಅಮೌಂಟ್ ಆಫ್ ಆಸಿಡ್ ಕಾನ್ಸಂಟ್ರೇಷನ್, ಎಷ್ಟು ಅಮೌಂಟ್ ಆಫ್ ಬೇಸ್ ಕಾನ್ಸಂಟ್ರೇಷನ್, H ಪ್ಲಸ್ ಕಾನ್ಸಂಟ್ರೇಷನ್, OH ಮೈನಸ್ ಕಾನ್ಸಂಟ್ರೇಷನ್. H ಕಾನ್ಸಂಟ್ರೇಷನ್ ಜಾಸ್ತಿ ಇದ್ರೆ ಕಲರ್ಲೆಸ್ ಇರುತ್ತೆ, OH ಕಾನ್ಸಂಟ್ರೇಷನ್ ಜಾಸ್ತಿ ಇತ್ತು ಅಂದ್ರೆ ಪಿಂಕ್ ಕಲರ್ ಆಗಿ ಕನ್ವರ್ಟ್ ಆಗುತ್ತೆ. ತಲೆಯಲ್ಲಿ ಇಟ್ಕೊಡ್ರಿ, ಯಾವಾಗ NaOH ಪ್ಲಸ್ HCl ರಿಯಾಕ್ಟ್ ಆಯ್ತು ಅವಾಗ NaCl ಪ್ಲಸ್ H2O ಸಿಕ್ತು. ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಆಕ್ಟಿವಿಟಿ. ಬೇಸ್ ಇದ್ರೆ ಮಾತ್ರ ಕಲರ್, ಬೇಸ್ ಇಲ್ಲ ಅಂದ್ರೆ ಕಲರ್ ಇಲ್ಲ. ಆಸಿಡ್ ಇತ್ತ ಕಲರ್ ಇಲ್ಲ, ನ್ಯೂಟ್ರಲ್ ಇತ್ತ ಕಲರ್ ಇಲ್ಲ. ಆಸಿಡ್ ಜಾಸ್ತಿ ಆದ್ರೆ ಮಾತ್ರ ಕಲರ್ ಇರಲ್ಲ, ಬೇಸ್ ಜಾಸ್ತಿ ಆದ್ರೆ ಮಾತ್ರ ಕಲರ್. ಓನ್ಲಿ ಬೇಸ್ ಗಿವ್ಸ್ ದ ಕಲರ್. ಸರ್ ನಾವು ಈಗ ಆಸಿಡ್ ಅಂದ್ರಿ ಸರ್, ಆಸಿಡ್ ಅಂದ್ರೆ ಈಗ ನಾನೇನ್ ಮಾಡ್ತೀನಿ, ಹೈಡ್ರೋಕ್ಲೋರಿಕ್ ಆಸಿಡ್ ನಾನು ವೆಟ್ ಇರುತ್ತಲ್ಲ ಸರ್, ಪೂರ್ತಿ ಡ್ರೈ ಇರ್ತಕ್ಕಂಥ ಹೈಡ್ರೋಕ್ಲೋರಿಕ್ ಆಸಿಡ್ ನ ಟೆಸ್ಟ್ ಮಾಡ್ತೀನಿ ನಾನು ಅಂತ. ನೆಕ್ಸ್ಟ್ ಒಂದು ಆಕ್ಟಿವಿಟಿ ಬರುತ್ತೆ ನಿಮ್ಗೆ, ಆಕ್ಟಿವಿಟಿ ಐ ಥಿಂಕ್ 2.9. ಆ ಆಕ್ಟಿವಿಟಿ 2.9 ಅಲ್ಲಿ ಏನಾಗುತ್ತೆ, HCl ನ ಲಿಬರೇಟ್ ಮಾಡ್ತೀರಿ ನೀವು. HCl ಲಿಬರೇಟ್ ಆದಾಗ ಈ HCl ಇರುತ್ತಲ್ಲ, ಈ HCl ಫಿನಾಪ್ತಲಿನ್ HCl ಗೆ ನೀವು ಲಿಟ್ಮಸ್ ಪೇಪರ್ ತಂದಾಗ ಇದು ಆಸಿಡ್. ಸೊ ಇದೇನಾಗ್ಬೇಕು, ಬ್ಲೂ ಟು ರೆಡ್ ಕಲರ್ ಆಗ್ಬೇಕು, ಹೌದಾ? ಈ ಬ್ಲೂ ಟು ರೆಡ್ ಕಲರ್ ಯಾವಾಗ ಚೇಂಜ್ ಆಗುತ್ತೆ, ಅದು ಮಾಯ್ಸ್ಟ್ ಇದ್ದಾಗ ಮಾತ್ರ. ಮಾಯ್ಶ್ಚರ್ ಇಲ್ಲ ಅಂದ್ರೆ ಅದು ಕಲರ್ ಚೇಂಜ್ ಆಗಲ್ಲ. ನೆಕ್ಸ್ಟ್ ಕಾನ್ಸೆಪ್ಟ್ ಬರುತ್ತೆ ನಿಮಗೆ, ಏನು ಅಂದ್ರೆ ವಾಟ್ ಡು ಆಸಿಡ್ಸ್ ಅಂಡ್ ಬೇಸಸ್ ಹ್ಯಾವ್ ಕಾಮನ್ ಇನ್ ಬಿಟ್ವೀನ್ ಅಂತ ಕೇಳ್ತೀವಿ ನಾವು. ಅಲ್ಲಿ ನೋಡ್ರಿ, ಆಸಿಡ್ ಅಲ್ಲಿ H2O ಜೊತೆಗೆ ಒಂದು ಹೈಡ್ರೋಜನ್ ಅಯಾನ್ಸ್ ಬರುತ್ತೆ, ಹೌದಾ? ಯಾವಾಗ ಆಸಿಡ್ ಜೊತೆಗೆ ವಾಟರ್ ಮಾಲಿಕ್ಯೂಲ್ ಇರುತ್ತೋ, ಅವಾಗ ಮಾತ್ರ ಫಿನಾಪ್ತಲಿನ್ ಟೆಸ್ಟ್ ಬರುತ್ತೆ. ನೀವು ಆಕ್ಟಿವಿಟಿ 2.9 ಚೆಕ್ ಮಾಡಿ ನೋಡ್ರಿ. ನೀವು ಅದೇನ್ ಮಾಡ್ತೀರಿ, ಡ್ರೈ HCl ಪಾಸ್ ಆಗುವಾಗ ನೀವು ಲಿಟ್ಮಸ್ ಪೇಪರ್ ತಂದಿಟ್ರೆ ಅದು ಬ್ಲೂನು ಆಗಲ್ಲ, ರೆಡ್ ಆಗಲ್ಲ. ಸರ್ HCl ಆಸಿಡ್ ಅಲ್ಲ ಸರ್, ಅದು ರೆಡ್ ಆಗ್ಬೇಕಲ್ಲ ಸರ್. ಯಾಕಾಗಲ್ಲ ಅಂದ್ರೆ ಈ HCl ಜೊತೆಗೆ ವಾಟರ್ ಮಾಲಿಕ್ಯೂಲ್ಸ್ ಇರಬೇಕು, ಅವಾಗ ಮಾತ್ರ ಇದು ಕಲರ್ ಚೇಂಜ್ ಆಗೋದು. ಆಸಿಡ್ ಜೊತೆಗೆ ವಾಟರ್ ಮಾಲಿಕ್ಯೂಲ್ಸ್ ಇಲ್ಲ ಅಂದ್ರೆ ಅದು ಯಾವುದೇ ಕಾರಣಕ್ಕೂ ಕಲರ್ ಚೇಂಜ್ ಆಗಲ್ಲ. ಸರ್ ಇವಾಗ ನಾನು ಡ್ರೈ ಲಿಟ್ಮಸ್ ಪೇಪರ್ ತಂದಿಟ್ಟೆ ಸರ್, ಡ್ರೈ HCl ಗ್ಯಾಸ್ ಫ್ಯೂಮ್ಸ್ ರಿಲೀಸ್ ಆಗ್ತಾ ಇದೆ. ಡ್ರೈ ಲಿಟ್ಮಸ್ ಪೇಪರ್ ತಂದಿಟ್ರೆ ಕಲರ್ ಚೇಂಜ್ ಆಗುತ್ತಾ? ನೋ, ಕ್ಯಾನ್ಸರ್. ಯಾವುದೇ ಕಾರಣಕ್ಕೂ ಕಲರ್ ಚೇಂಜ್ ಆಗಲ್ಲ. ಅದೇ ಸರ್ ನಾನು ಲಿಟ್ಮಸ್ ಪೇಪರ್ ನ ಮಾಯಿಸ್ಟ್ ಮಾಡ್ತೀನಿ ಸರ್, ಸ್ವಲ್ಪ ಹಸಿ ಮಾಡ್ತೀನಿ ಲಿಟ್ಮಸ್ ಪೇಪರ್, ಅವಾಗ ಕಲರ್ ಚೇಂಜ್ ಆಗುತ್ತಾ? 100% ಕಲರ್ ಚೇಂಜ್ ಆಗುತ್ತೆ. ಜಸ್ಟ್ ಆಸಿಡಿಕ್ ಅಯಾನ್ ಇದ್ರಲ್ಲ, ಆಸಿಡಿಕ್ ಅಯಾನ್ ಜೊತೆಗೆ ವಾಟರ್ ಪ್ರೆಸೆಂಟ್ ಇದ್ದಾಗ ಮಾತ್ರ ಆ ಲಿಟ್ಮಸ್ ಪೇಪರ್ ಇಂದು ಕಲರ್ ಚೇಂಜ್ ಆಗುತ್ತೆ. ಆಸಿಡ್ಸ್ ಅಲ್ಲಿ ಏನ್ ಕಾಮನ್? H ಪ್ಲಸ್ ಕಾಮನ್. ಬೇಸ್ ಅಲ್ಲಿ ಏನ್ ಕಾಮನ್? OH ಮೈನಸ್ ಕಾಮನ್. ಇದಕ್ಕೊಂದು ರಿಯಾಕ್ಷನ್, ಜನರಲ್ ರಿಯಾಕ್ಷನ್ ತರ ಬರ್ದಾರ. ಅವ್ರು ಏನ್ ಬರ್ದಾರ, M ಪ್ಲಸ್ H ಪ್ಲಸ್ X ಪ್ಲಸ್ OH ಗಿವ್ಸ್ MX ಪ್ಲಸ್ HOH ಅಂತ ಬರ್ದಾರ. ಇದನ್ನ ನಾವು ನಥಿಂಗ್ ಬಟ್ H2O, 2 H ಇದಾವ, ಹೌದಾ? MX ಅಂದ್ರೆ ಒಂದು ಸಾಲ್ಟ್ ನೋಡ್ರಿ, EM EX H ಪ್ಲಸ್ OH ಮೈನಸ್ ಇದೇನಾಗತ್ತೆ, H2O ಆಗಿ ಕನ್ವರ್ಟ್ ಆಗತ್ತೆ. ಐ ಹೋಪ್ ಯು ಅಂಡರ್ಸ್ಟುಡ್ ದ ಕಾನ್ಸೆಪ್ಟ್. ಸರ್ ಇಲ್ಲಿ ಗ್ಯಾಸ್ ಆಸಿಡ್ ಡ್ರೈ ಇತ್ತು ಅಂದ್ರೆ ಕಲರ್ ಚೇಂಜ್ ಆಗಲ್ಲ. ಆಸಿಡ್ ಅಲ್ಲಿ ಸ್ವಲ್ಪ ವಾಟರ್ ಪ್ರೆಸೆಂಟ್ ಇರ್ಬೇಕು ಅದ್ರ ಜೊತೆಗೆ, ಅವಾಗ ಮಾತ್ರ ಏನಾಗತ್ತೆ, ಅದು ಕಲರ್ ಚೇಂಜ್ ಆಗುತ್ತೆ. ಐ ಹೋಪ್ ಯು ಅಂಡರ್ಸ್ಟುಡ್ ದ ಕಾನ್ಸೆಪ್ಟ್. ಸರ್ ಇದು ಇಲ್ಲಿ M ಐತಿ, ಇಲ್ಲಿ X ಐತಿ, ಏನಾರ ಒಳ್ಳೇದು ಜನರಲ್ ರಿಯಾಕ್ಷನ್, ಇಲ್ಲಿ X ಬರ್ರಿ, ಇಲ್ಲಿ M ಬರ್ರಿ, ಅದು ಜನರಲ್. ಓಕೆನಾ? ಐ ಹೋಪ್ ಯು ಅಂಡರ್ಸ್ಟುಡ್ ದ ಕಾನ್ಸೆಪ್ಟ್. We will discuss next concept in the next classes. Thank you.